ನಾಯಿಗಳ ಹಾವಳಿಯಿಂದ ರೋಸಿ ಹೋದ ಜನ, ನಗರದಲ್ಲಿ ಶಾಲಾ ಕಾಲೇಜುಗಳಿಗೆ ತೆರಳುವ ಮಕ್ಕಳು, ವಾಯುವಿಹಾರಕ್ಕೆ ಹೋಗುವ ವಯೋವೃದ್ಧರು ಭಯಭೀತರಾಗಿದ್ದಾರೆ. ಹೌದು, ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಘಟನೆ ಪಕ್ಕದ ಮೊಳಕಾಲ್ಮೂರಿನ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಈಚೆಗೆ ತರಬೇತಿ ಕೇಂದ್ರದಿಂದ ಮನೆಗೆ ವಾಪಸ್ಸಾಗುತ್ತಿದ್ದ ಬಾಲಕನೊಬ್ಬನ ಮೇಲೆ ಬೀದಿ ನಾಯಿಗಳ ದಾಳಿ ಮಾಡಿ ಕೊಂದು ಹಾಕಿರುವ ಈ ಘಟನೆಯ ನಂತರ ಇಡೀ ಜಿಲ್ಲೆಯಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಮಕ್ಕಳನ್ನ ಹೊರಗೆ ಕಳಿಸಲು ಪೋಷಕರು ಭಯಭೀತರಾಗಿದ್ದಾರೆ. ಈ ಘಟನೆಯಿಂದ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ ಹಾಗೂ ಚಿತ್ರದುರ್ಗ ನಗರದಲ್ಲಿ ನಗರಸಭೆಯಿಂದ ಬೀದಿ ನಾಯಿಗಳ ಕಡಿವಾಣಕ್ಕೆ ಕ್ರಮ ವಹಿಸಲಾಗಿದೆ. ಆದರೆ ಚಳ್ಳಕೆರೆ ನಗರಸಭೆಯಿಂದ ಮಾತ್ರ ಯಾವುದೇ ಕ್ರಮ ವಹಿಸದೆ ಕೇವಲ ಸಭೆಗೆ ಮಾತ್ರ ಸೀಮಿತಗೊಳಿಸಿದ ಅಧಿಕಾರಿಗಳ ನಡೆಗೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಗರದ ರಹೀಂ ನಗರ, ಹಳೆ ಟೌನ್, ಗಾಂಧಿನಗರ, ಅಂಬೇಡ್ಕರ್ ನಗರ, ಎಸ್ಆರ್ ರಸ್ತೆ, ಇಂಜನಹಟ್ಟಿ, ತ್ಯಾಗರಾಜ್ ನಗರ, ಜನತಾ ಕಾಲೋನಿಯಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದೆ. ಕಡಿವಾಣ ಹಾಕಲು ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನು ಬೀದಿ ನಾಯಿಗಳ ಗಣತಿ ಕೂಡ ನಗರಸಭೆ ಬಳಿ ಇಲ್ಲದೆ ಇರುವುದು, ಅಂಕಿ ಸಂಖ್ಯೆ ಇಲ್ಲದೆ ರಸ್ತೆ ಮೇಲೆ ವಾಸಸ್ಥಾನ ಮಾಡಿಕೊಂಡ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಬೇಕು. ಇಲ್ಲವಾದರೆ ರಾಂಪುರದ ಘಟನೆ ಮರುಕಳಿಸಿದರೆ ಹೊಣೆ ಯಾರು ಎಂದು ಅಧಿಕಾರಿಗಳ ನಡೆಗೆ ಸದಸ್ಯರು ಪ್ರತಿ ಸಭೆಯಲ್ಲಿ ಕಿಡಿಕಾರಿದ್ದಾರೆ. ಜಿಲ್ಲಾಧಿಕಾರಿಗಳು ಸಪೋರ್ಟ್ ಮಾಡ್ತಾರೆ. ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದೆ. ಆದ್ದರಿಂದ ಪಾದಚಾರಿಗಳು, ಶಾಲಾ ಮಕ್ಕಳು ಜೀವದ ಭಯದಲ್ಲಿ ರಸ್ತೆಯಲ್ಲಿ ಹೋಗುವಂತಾಗಿದೆ. ಇದಕ್ಕೆ ಕಡಿವಾಣ ಹಾಕಿ ಎಂದು ಕಳೆದ 4 ಸಾಮಾನ್ಯ ಸಭೆಯಲ್ಲಿ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಆದರೆ ಯಾವುದೇ ಕ್ರಮ ಜರುಗಿಸಿಲ್ಲ. ನಗರದ ಗಾಂಧಿನಗರ, ಅಂಬೇಡ್ಕರ್ ನಗರ, ಎಸ್ಆರ್ ರಸ್ತೆ, ರಹೀಂ ನಗರದಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಇನ್ನು ಮೊಳಕಾಲ್ಮೂರಿನಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಶಾಲಾ ಮಗು ದಾರುಣ ಸಾವಿನ ಘಟನೆ ಮತ್ತೆ ಮರುಕಳಿಸಬೇಕು ಎನ್ನುವಂತಿದ್ದಾರೆ. ಇಲ್ಲಿನ ಅಧಿಕಾರಿಗಳಿಂದ ಮತ್ತೆ ಮರುಕಳಿಸಬೇಕು ಎನ್ನುವಂತಿದ್ದಾರೆ ಎಂದ ಸಿಬಿ ಜಯಲಕ್ಷ್ಮಿ, ಕೃಷ್ಣಮೂರ್ತಿ, ನಗರಸಭೆ ಸದಸ್ಯೆ. ನಾಯಿಗಳ ಹಾವಳಿಯಿಂದ ಬೀದಿಗಳಲ್ಲಿ ಮಕ್ಕಳು, ವಯೋವೃದ್ಧರು ವಾಯುವಿಹಾರ ಮಾಡುವಂತಿಲ್ಲ. ಬೀದಿಯಲ್ಲಿ ನಡೆದುಕೊಂಡು ಶಾಲೆಗೆ ಹೋಗುವಂತಿಲ್ಲ. ಗುಂಪು ಗುಂಪಾಗಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಘಟನೆ ನಡೆದ ಮೇಲೆ ನಗರಸಭೆ ಎಚ್ಚೆತ್ತುಕೊಂಡರೆ ಏನು ಲಾಭ? ಕಳೆದ 4 ಸಭೆಯಲ್ಲಿ ಹೇಳುತ್ತಿದ್ದೇವೆ ಬೀದಿ ನಾಯಿಗಳ ಕಡಿವಾಣಕ್ಕೆ. ಆದರೆ ಕಾನೂನು ತೊಡಕು ಎಂದು ನುಡಿಚಿಕೊಳ್ಳುವ ಅಧಿಕಾರಿಗಳಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಾಗೂ ಮೊಳಕಾಲ್ಮೂರು ನಗರದಲ್ಲಿ ಅಧಿಕಾರಿಗಳಿಗೆ ಕಾನೂನು ತೊಡಕು ಆಗುವುದಿಲ್ಲವಾ? ಕುಂಟು ನೆಪ ಹೇಳಿಕೊಂಡು ಸದಸ್ಯರನ್ನ ಮೂರ್ಖರನ್ನಾಗಿ ಮಾಡಿದ್ದೀರಿ. ಈ ಕೂಡಲೇ ಬೀದಿ ನಾಯಿಗಳ ಕಡಿವಾಣ ಹಾಕಬೇಕು ಎಂದು ವಿವೈ ಪ್ರಮೋದ್, ನಗರಸಭೆ ಸದಸ್ಯ, ತಿಳಿಸಿದ್ದಾರೆ. ಈ ಸಂದರ್ಭ ಒಳ್ಳೆ ಎಲ್ಲ ಒಳ್ಳೆ
ಈ ಸರ್ತಿ ನೋಡಿ ಸರ್, ನಾವು ಹೇಳ್ತೀವಿ ನೋಡ್ರಿ, ಯಾರಾದ್ರೂ ರೋಡ್ ಸೈಡ್ ಕಲ್ಪನೆ ಮಾಡ್ತಾರೆ ನಾವು ಬಿಡಲ್ಲ ಸರ್. ಆಗಿದ್ದಾರೆ ಸರ್, ಆಗಿದ್ದಾರೆ ಸರ್, ನೀವು ಅಲ್ಲಿ ಹಂಗೇಳಿ ಸರ್ ಅವಾಗ ಯಾವ ಅರ್ಥ ಇಲ್ಲ ಸರ್. ವ್ಯವಸ್ಥೆ ಮಾಡಿ ನಾಯಿ ಇದು ಈ ರೀತಿಯೂ ಕಂಟ್ರೋಲ್ ಮಾಡ್ಬೋದು. ಇದು ವ್ಯವಸ್ಥೆ ಮಾಡಿ, ಯಾಕಂದ್ರೆ ಜನಗಳು ಎಲ್ಲಿ ಯಾವಾಗ ಸಿಗುತ್ತೋ ಅಲ್ಲಿ ಓದೇ ಹೋಗ್ತಾರೆ, ಅದಕ್ಕೆ ಸಮಸ್ಯೆ ಇಲ್ಲ. ನೀವು ಮಟನ್ ಮಾರ್ಕೆಟ್ ಏನ್ ನಾನ್ ಮಾಡಿದ್ರು ಈಗ ನನ್ನ ಚಿಕನ್ ಎಲ್ಲ ಕಳಿಸೋ ವ್ಯವಸ್ಥೆ ಅವ್ರಿಗೆ ಏನು ಅವರು ಬಳಕೆ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ನೀವು ಈ ರೀತಿಯೂ ಮಾಡ್ಬೋದು. ಯಾಕಂದ್ರೆ ನಿಮ್ದು ನಾಯಿ ಬಹಳ ಪ್ರೋಸೆಸ್ ಐತೆ. ಇದು ನಾಳೆ ಸ್ಟಾರ್ಟ್ ಮಾಡ್ಬೋದು. ನಿಮ್ ಗಮನ